A very good morning to all my dear viewers. Welcome to my YouTube channel. In the previous class, we have discussed here who is a promoter. Promoter andre yaru annodana ನಾವು ಲಾಸ್ಟ್ ಕ್ಲಾಸ್ನಲ್ಲಿ ನೋಡಿದ್ವಿ. So in today's class, we will like to discuss the next part, that is liabilities of a promoter ಅಂತ ನಾವಲ್ಲಿ ಕರಿತೀವಿ. ಪ್ರವರ್ತಕರ ಹೊಣೆಗಾರಿಕೆಗಳನ್ನು ನಾವು ಇವತ್ತಿನ ಕ್ಲಾಸ್ನಲ್ಲಿ ನೋಡೋಣ. What are the different liabilities of an ಪ್ರಮೋಟರ್? ಪ್ರವರ್ತಕರ ಹೊಣೆಗಾರಿಕೆಗಳೇನು ಅನ್ನೋದನ್ನು ನಾವು ಇವತ್ತಿನ ಕ್ಲಾಸ್ನಲ್ಲಿ ನೋಡೋಣ. ಸೊ ದ ಫಸ್ಟ್ ಥಿಂಗ್ ಈಸ್ ಬೈ ದ ವರ್ಚ್ಯೂ ಆಫ್ ಪೊಸಿಷನ್, ಅಂದ್ರೆ ಅವರ ಸ್ಥಾನಮಾನದ ಮುಖಾಂತರ ದೇರ್ ಆರ್ ಸರ್ಟನ್ ಲಯಬಿಲಿಟೀಸ್ ವಿಚ್ ಹಿ ಹ್ಯಾಸ್ ಟು ಫಾಲೋ ಅಂತ. ಅಂದ್ರೆ ಪ್ರವರ್ತಕರು ತಮ್ಮ ಸ್ಥಾನದಲ್ಲಿದ್ದಾಗ ಅವರು ಕೆಲವೊಂದು ಹೊಣೆಗಾರಿಕೆಗಳನ್ನು ನಿರ್ವಹಿಸಬೇಕಾಗುತ್ತದೆ. ವಾಟ್ ಆರ್ ದೋಸ್ ಲಯಬಿಲಿಟೀಸ್ ದೇ ಹ್ಯಾಸ್ ಟು ಪರ್ಫಾರ್ಮ್? ನಂಬರ್ 1, the promoter is personally liable for all the acts and deeds committed by him before incorporation. ನೋಡಿ, ಎರಡು ವರ್ಡ್ ಭಾಳ ಮುಖ್ಯ ಅದಾವ, ಇಲ್ಲ ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ. ಪ್ರಮೋಟರ್ ಈಸ್ ಪರ್ಸ್ನಲಿ ಲಯಬಲ್ ಫಾರ್ ಆ್ಯಕ್ಟ್ ಆ್ಯಂಡ್ ಡೀಡ್ಸ್ ಕಮಿಟೆಡ್ ಬೈ ಹಿಮ್ ಬಿಫೋರ್ ಇನ್ಕಾರ್ಪೊರೇಷನ್. ಅಂದರೆ ಏನು ಹೇಳ್ತಾರೆ ಅವರು? ಕಂಪ್ನಿಯ ಪ್ರಾರಂಭವಾಗುವುದಕ್ಕಿಂತ ಮುಂಚೆ. ದಿಸ್ ವರ್ಡ್ ಈಸ್ ವೆರಿ 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 ಇಂಪಾರ್ಟೆಂಟ್. ಬಿಫೋರ್ ಇನ್ಕಾರ್ಪೊರೇಷನ್ ಅನ್ನೋದು ಅಂದ್ರೆ ಕಂಪ್ನಿ ನೋಂದಾವಣೆಯ ಪೂರ್ವದಲ್ಲಿ. ನೋಡಿರಿ, ಫಸ್ಟ್ ವರ್ಡ್ ಕಂಪ್ನಿ ನೋಂದಾವಣೆಯ ಪೂರ್ವದಲ್ಲಿ ಪ್ರವರ್ತಕನು ವೈಯಕ್ತಿಕವಾಗಿ ಹೊಣೆಗಾರನಾಗಿರುತ್ತಾನೆ. ವೈಯಕ್ತಿಕವಾಗಿ ಎದಕ್ಕೆ ಹೊಣೆಗಾರನಾಗಿರುತ್ತಾನೆ ಅಂದ್ರೆ ಆಲ್ ದ ಆ್ಯಕ್ಟ್ಸ್, ಎಲ್ಲ ಚಟುವಟಿಕೆಗಳನ್ನು ಅವ ನಿರ್ವಹಿಸಬೇಕು. ಆಲ್ ದ ಡೀಡ್ಸ್, ಎಲ್ಲ ಅವಶ್ಯಕತೆಯನ್ನು ನಿರ್ವಹಿಸಬೇಕು. ಅವ ಕಮಿಟ್ಮೆಂಟ್ ಮಾಡಿದ್ದು ಅಂತ. ಅಂದ್ರೆ ಅವ ಏನು ಹೇಳಿರ್ತಾನೆ ಅವು ಎರಡೂ ಕೆಲಸವನ್ನು ಅವ ಮಾಡಬೇಕು. ಅಂದರೆ ಕಂಪ್ನಿ ಪ್ರಾರಂಭವಾಗುವುದಕ್ಕಿಂತ ಮುಂಚೆ ಪ್ರವರ್ತಕನು ಯಾವ ಭರವಸೆಯನ್ನು ನೀಡಿರ್ತಾನೆ ಆ ಎಲ್ಲ ಭರವಸೆಗಳಿಗೆ ಅವನು ಜವಾಬ್ದಾರನಾಗಿರುತ್ತಾನೆ. ಎಲ್ಲ ಭರವಸೆಗಳು ಅಂದರೆ ಅವನ ವೈಯಕ್ತಿಕ ಚಟುವಟಿಕೆಗಳು, ಕಂಪ್ನಿಗೆ ಸಂಬಂಧಪಟ್ಟಂಗೆ, ಹಾಗೂ ಕಂಪ್ನಿಯ ಎಲ್ಲ ಆಗುಹೋಗುಗಳಿಗೆ ಸಂಬಂಧಪಟ್ಟಂಥ ಚಟುವಟಿಕೆಗಳು. ಅಂದರೆ ಕಂಪ್ನಿಗೆ ಅವ ಕಮಿಟ್ಮೆಂಟ್ ಆಗಿರ್ತಾನೆ ಅನ್ನಂಗೆ. ಸೊ ದ ಫಸ್ಟ್ ಲಯಬಿಲಿಟಿ ಆಫ್ ಅ ಪ್ರಮೋಟರ್ ಈಸ್ he is personally responsible for all the acts of a company, all the deeds of a company. ನೆನಪಿಟ್ಕೊಳ್ಳಿ, ಅಂದ್ರೆ ಪ್ರವರ್ತಕನು ವೈಯಕ್ತಿಕವಾಗಿ ಹೊಣೆಗಾರನಾಗಿರುತ್ತಾನೆ. ವೈಯಕ್ತಿಕವಾಗಿ ಎದಕ್ಕೆ ಹೊಣೆಗಾರನಾಗಿರುತ್ತಾನೆ ಅಂದ್ರೆ ಎಲ್ಲ ಚಟುವಟಿಕೆಗಳಿಗೆ ಹಾಗೂ ಎಲ್ಲ ಬಾಧ್ಯತೆಗಳಿಗೆ ಹೊಣೆಗಾರನಾಗಿರುತ್ತಾನೆ. ಕಂಪ್ನಿ ಪ್ರಾರಂಭವಾಗುವುದಕ್ಕಿಂತ ಮುಂಚೆ ಕೊಟ್ಟಿರ್ತಕ್ಕಂಥ ಭರವಸೆಗಳಿಗೆ. ಸಿಂಪಲ್ ವರ್ಡ್ನ ಹೆಂಗೆ ಹೇಳ್ಬೇಕಂದ್ರೆ whatever the assurance given before incorporation of a company, for all the assurance the personally liable by an promoter. ಅಂದರೆ he is personally liable. ವೈಯಕ್ತಿಕವಾಗಿ ಅವನು ಏನಿರ್ತಾನೆ ಹೊಣೆಗಾರನಾಗಿರುತ್ತಾನೆ ಅಂತ ನಾವಲ್ಲಿ ಹೇಳ್ಬೋದು. ದಿಸ್ is the first liability of an promoter. Now let us discuss the second liability of a promoter. He is liable to disclose secret profit if any made and hand over same to the company. ನೋಡಿ ಹೆಂಗೈತ್ರಿ ಇಲ್ಲಿ, ಇಫ್ he is making any secret profit. what is the word secret profit? ಗೌಪ್ಯ ಲಾಭಾಂಶ ಅಂತ ಕರಿತೀವಿ ನಾವು ಕನ್ನಡದಾಗ. ಸೀಕ್ರೆಟ್ ಪ್ರಾಫಿಟ್ ಅಂದ್ರೆ ಏನ್ರಿ? ಗೌಪ್ಯ ಲಾಭಾಂಶ. ಅಂದರೆ ಇದ್ರ ಪ್ರಕಾರ ಕನ್ನಡ ಮೀನಿಂಗ್ ಏನು ಅಂದರೆ, ಎರಡನೇದು, ಒಂದು ವೇಳೆ ಪ್ರವರ್ತಕನು ಕಂಪ್ನಿಗೆ ಗೊತ್ತಿರದ ಹಾಗೆ ಗೌಪ್ಯ ಲಾಭವನ್ನು ಮಾಡಿಕೊಂಡಿದ್ದರೆ ಅವನು ಅದನ್ನು ಕಂಪ್ನಿಗೆ ಹಿಂದಿರುಗಿಸಬೇಕಾಗುತ್ತದೆ. ಸೊ ಆ ಜವಾಬ್ದಾರಿಯನ್ನು ಹೊಂದಿರ್ತಾನೆ. ನೋಡಿ, ಎರಡನೇ ಪಾಯಿಂಟ್ ಏನ್ರಿ, ಎರಡನೇ ಹೊಣೆಗಾರಿಕೆ ಏನು ಅಂದ್ರೆ, ಒಂದು ವೇಳೆ ಪ್ರವರ್ತಕನು ಕಂಪ್ನಿಗೆ ಗೊತ್ತಾಗದ ಹಾಗೆ ಲಾಭವನ್ನು ಮಾಡಿಕೊಂಡಿದ್ದರೆ ಆ ಲಾಭವನ್ನು ಹಿಂದಿರುಗಿಸಬೇಕಾಗುತ್ತದೆ. ಸೊ ಈ ಪಾಯಿಂಟ್ ಪ್ರಕಾರ ಏನು ಅಂದ್ರೆ, ಲಾಭ ಮಾಡ್ಕೊಂಡಿದ್ದ ಅಂದ್ರೆ ವಾಪಸ್ ಮಾಡ್ಬೇಕು ಅವು. ಅದು ಯಾರಿಗೆ ಗೊತ್ತಿರ್ಲಾರ್ದಂಗೆ ರೀ? ಕಂಪ್ನಿಗೆ ಗೊತ್ತಿರ್ಲಾರ್ದಂಗೆ. ಫಾರ್ ಎಕ್ಸಾಂಪಲ್, ಕಂಪ್ನಿ ಪ್ರಾಫಿಟ್ 10 ಲಕ್ಷ ಬಂದೈತೆ ತಿಳ್ಕೊರಿ. ಸೊ ಅವ 8 ಲಕ್ಷ ತೋರಿಸಿ ಮಿಕ್ಕಿದ 2 ಲಕ್ಷ ನಾವು ತಿಂದ ಅಂದ್ರೆ that 2 lakh has been submitted to company at any cost. he is liable ಅಂತ. ಸೊ ಹಂಗಾಗಿ ಏನು ಹೇಳಕ್ಕೆ ಪ್ರಯತ್ನ ಪಟ್ಟಾರಲ್ಲ ಅವರು? ಸೊ ಪ್ರಮೋಟರ್ ಈಸ್ ಲಯಬಲ್ ಟು ಡಿಸ್ಕ್ಲೋಸ್ ಎನಿ ಪ್ರಾಫಿಟ್ ಆಫ್ ಅ ಕಂಪ್ನಿ ವಿಚ್ ಈಸ್ ನಾಟ್ ಡಿಸ್ಕ್ಲೋಸ್ ಟು ದ ಕಂಪ್ನಿ. ಅಂದ್ರೆ ಕಂಪ್ನಿಯ ಲಾಭವನ್ನು ಅವನು ಷೇರುದಾರರಿಗೆ ತಿಳಿಸದ ಹಾಗೆ ತಾನೇ ಪಡೆದುಕೊಂಡಿದ್ದರೆ ಆ ಲಾಭಾಂಶವನ್ನು ಹಿಂತಿರುಗಿಸಬೇಕಾಗುತ್ತದೆ ಅಂತ ನಾವಲ್ಲಿ ಕರಿತೇವೆ. ಆ್ಯಂಡ್ ವಾಟ್ ಅಬೌಟ್ ದ ಥರ್ಡ್ ಒನ್? ಪ್ರಮೋಟರ್ ಈಸ್ ಲಯಬಲ್ ಫಾರ್ 2 year imprisonment or penalty up to rupees 50,000 or both
ಫಾರ್ ಮಿಸ್ಲೀಡಿಂಗ್ ದ ಸ್ಟೇಟ್ಮೆಂಟ್ ಮೇಡ್ ಇನ್ ಪ್ರಾಸ್ಪೆಕ್ಟಸ್. ನೋಡಿರಿ, ಇದು ಭಾಳ ಇಂಪಾರ್ಟೆಂಟ್ ಅದ, ಇಂಪಾರ್ಟೆಂಟ್ ಲಯಬಿಲಿಟಿ. ಒಂದು ವೇಳೆ ಪ್ರವರ್ತಕನು 2 ವರ್ಷದವರೆಗೆ ಅವ ಜೈಲು ವಾಸವನ್ನು ಅನುಭವಿಸಬೇಕು. ಮೊದಲೇ ವರ್ಡ್, 2 ವರ್ಷದವರೆಗೆ ಅವ ಜೈಲು ವಾಸವನ್ನು ಅನುಭವಿಸಬೇಕು, ಅಥವಾ 50,000 ದಂಡವನ್ನು ಅವನು ಕೊಡಬೇಕು. ನೋಡಿರಿ, ಇವು 2 ವರ್ಡ್ ಭಾಳ ಮುಖ್ಯ. ಅವ ಲಯಬಲ್ ಆಗ್ತಾನೆ. ಎದಕ್ಕೆ ಲಯಬಲ್ ಆಗ್ತಾನೆ ಅಂದ್ರೆ, 2 ವರ್ಷ ಅವಂಗೆ ಜೈಲು ಶಿಕ್ಷೆ ಆಗತ್ತೆ, ಅಥವಾ ಅವಾಗ 50,000 ರೂಪಾಯಿ ದಂಡವನ್ನು ತುಂಬಬೇಕಾಗತ್ತೆ. ಯಾವ ಕಾರಣಕ್ಕಾಗಿ ಅಂದ್ರೆ, ಫಾರ್ ಮಿಸ್ಲೀಡಿಂಗ್ ದ ಪ್ರಾಸ್ಪೆಕ್ಟಸ್. ದಿಸ್ ವರ್ಡ್ ಈಸ್ ವೆರಿ ಇಂಪಾರ್ಟೆಂಟ್. ಪರಿಚಯ ಪತ್ರಿಕೆಯನ್ನು ತಪ್ಪಾಗಿ ಸೂಚಿಸಿದರೆ ಅವನಿಗೆ 2 ಶಿಕ್ಷೆ ಆಗುವ ಸಾಧ್ಯತೆ ಇರುತ್ತದೆ. ಒಂದು, 2 ವರ್ಷದ ತನಕ ಜೈಲಿಗೆ ಹೋಗ್ಬೇಕವ, ಅಥವಾ 50,000 ರೂಪಾಯಿ ದಂಡವನ್ನು ಅವ ಕಟ್ಟಬೇಕಾಗತ್ತೆ ಅಂತ ನಾವಲ್ಲಿ ಹೇಳ್ತೀವಿ. ವೆನ್ ಹೀ ಈಸ್ ಮಿಸ್ಲೀಡಿಂಗ್ ದ ಪ್ರಾಸ್ಪೆಕ್ಟಸ್, ದಿಸ್ ಇಸ್ ಇಂಪಾರ್ಟೆಂಟ್. ಪರಿಚಯ ಪತ್ರಿಕೆಯನ್ನು ತಪ್ಪಾಗಿ ಸೂಚಿಸಿದರೆ ಅಂದರೆ ಏನು? ಒಂದು ಎಕ್ಸಾಂಪಲ್, ನಾವು ಪ್ರಾಸ್ಪೆಕ್ಟಸ್ ಒಳಗೆ 80% ಡಿವಿಡೆಂಡ್ ಕೊಡ್ತೀವಿ ಅಂತ ಹೇಳಿರ್ತೀವಿ ಶೇರ್ ಹೋಲ್ಡರಿಗೆ. ಸೊ 80% ಡಿವಿಡೆಂಡ್ ಕೊಡ್ತೀವಿ ಅಂದರೆ ಶೇರ್ ಹೋಲ್ಡರ್ ಅಟ್ರಾಕ್ಟ್ ಆಗ್ತಾರೆ, ಇನ್ವೆಸ್ಟ್ ಮಾಡ್ತಾರೆ. ಯಾವಾಗ ಅವರು ಇನ್ವೆಸ್ಟ್ ಮಾಡ್ತಾರೆ, 80% ಕೊಡೋದು ನಮ್ಮ ಜವಾಬ್ದಾರಿ, ಅದು ನಮ್ಮ ಬೈಂಡಿಂಗ್. ಆವಾಗ 80% ಬದಲಾಗಿ ನೀವು 60 ಅಥವಾ 50% ಕೊಟ್ರಿ ಅಂದ್ರೆ ಇದು ಮೀನಿಂಗ್ ಏನಾಗುತ್ತೆ ರೀ? ಪ್ರಾಸ್ಪೆಕ್ಟಸನ್ನು ಮಿಸ್ಲೀಡ್ ಮಾಡಿದಂಗೆ ಆಗತ್ತೆ, ಪರಿಚಯ ಪತ್ರಿಕೆಯನ್ನು ತಪ್ಪಾಗಿ ಸೂಚಿಸಿದಂಗೆ ಆಗತ್ತೆ. ಆವಾಗ ನಿಮ್ಗೆ ಏನಾಗತ್ತೆ ರೀ? ದಂಡ ಕಟ್ತಾರೆ, ಒಂದು, ಇಲ್ಲ ಅಂದರೆ ಜೈಲಿಗೆ ಹಾಕ್ತಾರೆ. ಸೊ ಹಂಗಾಗಿ ಪ್ರಮೋಟರ್ ಈಸ್ ಲಯಬಲ್ ಫಾರ್ ಐದರ್ ಇಂಪ್ರಿಸನ್ಮೆಂಟ್ ಅಂದರೆ ಶಿಕ್ಷೆ, 2 ವರ್ಷದ ಶಿಕ್ಷೆ, ಅಥವಾ 50,000 ದಂಡವನ್ನು ಅವರು ಕೊಡಬೇಕಾಗುತ್ತದೆ. ಯಾವ ಕಾರಣಕ್ಕಾಗಿ ಕೊಡಬೇಕಾಗುತ್ತದೆ? ಮಿಸ್ಲೀಡಿಂಗ್ ದ ಪ್ರಾಸ್ಪೆಕ್ಟಸ್, ಪರಿಚಯ ಪತ್ರಿಕೆಯನ್ನು ತಪ್ಪಾಗಿ ಸೂಚಿಸಿದರೆ ಅಥವಾ ತಪ್ಪಾಗಿ ಬರೆದರೆ ಅಂತ ನಾವಲ್ಲಿ ಕರಿತೀವಿ. ನಾವು ವಾಟ್ ಅಬೌಟ್ ದ ಥರ್ಡ್ ಇಂಪಾರ್ಟೆಂಟ್ ಲಯಬಿಲಿಟಿ ಆಫ್ ಅ ಪ್ರಮೋಟರ್? ಇನ್ ದ ಕೋರ್ಸ್ ಆಫ್ ವೈಂಡಿಂಗ್ ಅಪ್ ಆಫ್ ಅ ಕಂಪ್ನಿ ಅಂದ್ರೆ ಏನ್ರಿ? ಕಂಪ್ನಿ ವ್ಯವಹಾರ ಕೊನೆಗೊಳ್ಳುವಾಗ ಹಿ ಈಸ್ ಲಯಬಲ್ ಫಾರ್ ಬ್ರೀಚ್ ಆಫ್ ಟ್ರಸ್ಟ್ ಆರ್ ಮಿಸ್ಫೆಸನ್ಸ್ ಇಫ್ ಎನಿ ಕಮಿಟೆಡ್ ಬೈ ಹಿಮ್. ಅಂದರೆ ಸಿಂಪಲ್, ಈ ವರ್ಡ್ ಭಾಳ ಮುಖ್ಯ, ಬ್ರೀಚ್ ಆಫ್ ಟ್ರಸ್ಟ್. ಕಂಪ್ನಿ ಕೊನೆಗೊಳ್ಳುವಾಗ ಅವನು ಹೊಣೆಗಾರನಾಗುತ್ತಾನೆ ನಂಬಿಕೆಯನ್ನು ಮುರಿದು ಹಾಕಿದರೆ. ಬ್ರೀಚ್ ಆಫ್ ಟ್ರಸ್ಟ್, ಬ್ರೇಕ್ ಅನ್ನಂಗೆ, ಬ್ರೇಕ್ ದ ಟ್ರಸ್ಟ್, ನಂಬಿಕೆಯನ್ನು ಮುರಿದು ಹಾಕಿದರೆ, ಅವನು ತಪ್ಪಾಗಿ ಕಂಪ್ನಿಯ ನಿಯಮವನ್ನು ಪಾಲಿಸಿದರೆ. ಸೊ ಅವ ಏನಾಗ್ತಾನೆ ರೀ? ರೆಸ್ಪಾನ್ಸಿಬಲ್ ಆಗ್ತಾನೆ ಅಥವಾ ಲಯಬಲ್ ಆಗ್ತಾನೆ. ಸಿಂಪಲ್ ವರ್ಡ್ ಆಗಿ ಹೇಳ್ಬೇಕಂದ್ರೆ, ಕಂಪ್ನಿ ಕ್ಲೋಸ್ ಆಗುವಾಗ ಅವನು ಒಂದು ವೇಳೆ ಕಂಪ್ನಿಯ ನಂಬಿಕೆಯನ್ನು ಮುರಿದು ಹಾಕಿ ಯಾವುದಾದ್ರೂ ಕೆಲಸವನ್ನು ಮಾಡಿದರೆ, ಅಂದರೆ ಕಂಪ್ನಿಗೆ ದ್ರೋಹವನ್ನು ಮಾಡಿದರೆ ಅನ್ನಂಗೆ, ಕಂಪ್ನಿಯ ಆಗುಹೋಗುಗಳಿಗೆ ದ್ರೋಹವನ್ನು ಮಾಡಿದರೆ ಅವನು ವೈಯಕ್ತಿಕವಾಗಿ ಹೊಣೆಗಾರನಾಗುತ್ತಾನೆ ಅಂತ ನಾವಲ್ಲಿ ಹೇಳ್ತೀವಿ. ಸೊ ದೀಸ್ 4 ಆರ್ ದ ಬೇಸಿಕ್ ಲಯಬಿಲಿಟೀಸ್ ಆಫ್ ಅ ಪ್ರಮೋಟರ್ ಅಂತ. ಸೊ ನೆನಪಿಟ್ಕೊರಿ, ಪ್ರಮೋಟರ್ ಎದಕ್ಕೆ ಹೊಣೆಗಾರ ಇರ್ತಾನೋ ಅಂದ್ರೆ, ಫಸ್ಟ್ ಒನ್, ಇಫ್ ಹಿ ಈಸ್ ಲಯಬಲ್ ಟು ಆ್ಯಕ್ಟ್ ಆ್ಯಂಡ್ ಡೀಡ್ಸ್ ಬಿಫೋರ್ ಇನ್ ಕಾರ್ಪೊರೇಷನ್. ಕಂಪ್ನಿ ಪ್ರಾರಂಭ ಆಗೋಕ್ಕಿಂತ ಮುಂಚೆ ಅವ ಕಂಪ್ನಿಗೆ ಏನು ಕಮಿಟ್ಮೆಂಟ್ ಕೊಟ್ಟಿರ್ತಾನೆ, ಏನು ಭರವಸೆಯನ್ನು ಕೊಟ್ಟಿರ್ತಾನೆ, ಯಾವ ಚಟುವಟಿಕೆಯನ್ನು ಮಾಡ್ತೀನಿ ಅಂತ ಹೇಳಿರ್ತಾನೆ, ಅದಕ್ಕೆ ಅವನು ಏನಾಗಿರ್ತಾನೆ ರೀ? ಜವಾಬ್ದಾರನಾಗಿರುತ್ತಾನೆ ಅಥವಾ ಹೊಣೆಗಾರನಾಗಿರುತ್ತಾನೆ ಅಂತ ನಾವಲ್ಲಿ ಹೇಳ್ತೀವಿ. ಆಮೇಲೆ ಹಿ ಈಸ್ ಲಯಬಲ್ ಟು ಡಿಸ್ಕ್ಲೋಸ್ ಪ್ರಾಫಿಟ್ ಎನಿ ಮೇಡ್ ಆ್ಯಂಡ್ ಸೇಮ್ ಟು ಕಂಪ್ನಿ. ಒಂದು ವೇಳೆ ಕಂಪ್ನಿಗೆ ಗೊತ್ತಿರದ ಹಾಗೆ ಏನಾದರೂ ಲಾಭಾಂಶವನ್ನು ಮಾಡಿಕೊಂಡಿದ್ದರೆ ಅವನು ಕಂಪ್ನಿಗೆ ಅದನ್ನು ಹಿಂದಿರುಗಿಸಬೇಕಾಗುತ್ತದೆ. ಇದು 2ನೇ ಹೊಣೆಗಾರಿಕೆ. 3ನೇ ಹೊಣೆಗಾರಿಕೆ ಅಂದರೆ ಏನು? ಒಂದು ವೇಳೆ ಇಫ್ ಮಿಸ್ ಸ್ಟೇಟ್ಮೆಂಟ್ ಆಫ್ ಪ್ರಾಸ್ಪೆಕ್ಟಸ್, ಐ ರಿಪೀಟ್ ಒನ್ಸ್ ಅಗೇನ್, ಇಫ್ ಮಿಸ್ ಸ್ಟೇಟ್ಮೆಂಟ್ ಆಫ್ ಪ್ರಾಸ್ಪೆಕ್ಟಸ್ ಮೇಡ್ ಬೈ ಹಿಮ್, ಹಿ ಈಸ್ ಪರ್ಸನಲಿ ಲಯಬಲ್ ಫಾರ್ 2 year ಇಂಪ್ರಿಸನ್ಮೆಂಟ್ ಆ್ಯಂಡ್ 50,000 ಪೆನಲ್ಟಿ ಅಂತ ನಾವಲ್ಲಿ ಕರಿತೀವಿ. ಒಂದು ವೇಳೆ ಪರಿಚಯ ಪತ್ರಿಕೆಯನ್ನು ತಪ್ಪಾಗಿ ಹೇಳಿದಾಗ ಅವನಿಗೆ 2ಕ್ಕೆ ಅವನು ಹೊಣೆಗಾರನಾಗುತ್ತಾನೆ. ಒಂದು, 50,000 ದಂಡಕ್ಕೆ ಹೊಣೆಗಾರನಾಗುತ್ತಾನೆ, ಅಥವಾ 2 ವರ್ಷ ಜೈಲು ಶಿಕ್ಷೆಗೆ ಅವನು ಗುರಿಯಾಗುತ್ತಾನೆ ಅಂತ ನಾವಲ್ಲಿ ಹೇಳ್ತೀವಿ. ಇದು 2ನೇ ಹೊಣೆಗಾರಿಕೆ. ನಾವು ವಾಟ್ ಈಸ್ ಥರ್ಡ್ ಆ್ಯಂಡ್ ವಾಟ್ ಈಸ್ ದ ಫೋರ್ತ್ ಲಯಬಿಲಿಟಿ? ಕಂಪ್ನಿ ಕ್ಲೋಸ್ ಆಗುವಾಗ, ಇನ್ ದ ಕೇಸ್ ಆಫ್ ವೈಂಡಿಂಗ್ ಅಪ್, ಇಫ್ ಹಿ ಮೇಕ್ ಎನಿ ಬ್ರೀಚ್ ಆಫ್ ಟ್ರಸ್ಟ್ ಆರ್ ಮಿಸ್ಫೆನ್ಸ್, ಹಿ ಈಸ್ ಪರ್ಸನಲಿ ಲಯಬಲ್. ನಂಬಿಕೆಯನ್ನು ಮುರಿದು ಹಾಕಿದಾಗ, ಏನಾದರೂ ತಪ್ಪು ಚಟುವಟಿಕೆಯನ್ನು ಮಾಡಿದಾಗ ಅವನು ವೈಯಕ್ತಿಕವಾಗಿ ಹೊಣೆಗಾರನಾಗುತ್ತಾನೆ ಅಂತ ನಾವಲ್ಲಿ ಹೇಳ್ತೀವಿ. ಸೊ ಹಿ ಈಸ್ ಲಯಬಲ್ ಫಾರ್ ದೀಸ್ 4 ಕೇಸ್ ಅಂತ ನಾವಲ್ಲಿ ಕರಿತೀವಿ. ಈ 4 ಕೇಸ್ನಲ್ಲಿ ಅವನು
ವೈಯಕ್ತಿಕವಾಗಿ ಹೊಣೆಗಾರನಾಗುತ್ತಾನೆ ಅಂತ ನಾವಲ್ಲಿ ಹೇಳ್ತೇವೆ. ಸೊ ರಿಮೈನಿಂಗ್ ಪಾರ್ಟ್ ವಿಲ್ ಬಿ ಡಿಸ್ಕಸ್ ಇನ್ ನೆಕ್ಸ್ಟ್.